ದಯಾನಿಧಿ, ನಿನ್ನನ್ನು ಹೊರತಾಗಿ ನನಗೆ ಗತಿಯಿನ್ನಾರು. ಆತ್ಮೀಯ ಸಜ್ಜನಿಂದಲೇ ನಾನು ಪರಿತ್ಯಜಿಸಲ್ಪಟ್ಟೆ. ಕೈ ಹಿಡಿದ ಪತ್ನಿಗಳು ಭೋಗದ ವಸ್ತುವಿನಂತೆ ಪಣವಾಗಿಟ್ಟು ಸೋತರು. ಕಾಡಿನ ವಾಸವೂ ಆಯಿತು, ಪರರ ಸೇವೆಯೂ ಮುಗಿಯಿತು. ಇನ್ನಾದರೂ ನೆಮ್ಮದಿಯಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆಯೋ. ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇವಳೇಕೆ ಇಷ್ಟೊಂದು ಚಿಂತಾಕ್ರಾಂತಳಾಗಿರುವಳು? ಏಕೆ ಚಿಂತಿತೆ ದೃಪದ ನಂದಿನಿ? ಏಕೆ ಚಿಂತಿತೆ ದೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ, ಪರಮ ಸದ್ಗುಣೆ, ಪ್ರಿಯೆ ಪರಮ ಸದ್ಗುಣೆ. ಏಕೆ ಚಿಂತಿತೆ ದೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ, ಪರಮ ಸದ್ಗುಣೆ, ಪ್ರಿಯೆ ಪರಮ ಸದ್ಗುಣೆ. ದುರದಿರುಳ್ಳ ಕುರುಪತಿಯ ತೊಡೆ ಮುರಿದು ತರುವೆನೋ. ದುರದಿರುಳ್ಳ ಕುರುಪತಿಯ ತೊಡೆ ಮುರಿದು ತರುವೆನು. ಕಡುಮದಾಂಬರವರನು ಒದಿಸದೆ ಬಿಡೆ ದುರದಲೇ. ನಿಜಪ್ರಿಯ, ಕಡುಮದಾಂಬರವರನು ಒದಿಸದೆ ಬಿಡೆ ದುರದಲ್ಲಿ. ತೊಡ ತಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡತಟ್ಟಿ ಪುಡಿಗುಟ್ಟಿ ಎದೆಗಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ದೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ, ಪರಮ ಸದ್ಗುಣೆ, ಪ್ರಿಯೆ ಪರಮ ಸದ್ಗುಣೆ. ವರಿವಾಸ ಭವಣೆಯ ಮರೆಯುವನೇ ತರುಣಿಯ. ದುರದಿರುಳ್ಳ ಕುರುಪತಿಯ ತೊಡೆ ಮುರಿದು ತರುವೆನೋ. ದುರದಿರುಳ್ಳ ಕುರುಪತಿಯ ತೊಡೆ ಮುರಿದು ತರುವೆನು. ಕಡುಮದಾಂಬರವರನ್ನು ಒದಿಸದೆ ಬಿಡೆ ದುರದಲೇ. ಕಡುಮದಾಂಬರವರನ್ನು ಒದಿಸದೆ ಬಿಡೆ ದುರದಲೇ. ತೊಡ ತಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡ ತಟ್ಟಿ ಪುಡಿಗುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ, ಪರಮ ಸದ್ಗುಣೆ, ಪ್ರಿಯೆ ಪರಮ ಸದ್ಗುಣೆ. ಏಕೆ ದೇವಿ, ಏನಾಯಿತು? ಇಷ್ಟೊಂದು ನಿಷ್ಕಾರಣವಾಗಿ ಅಳುತ್ತಾ ನಿಂತಿರಲು ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ದುಃಖಕ್ಕೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವುದು. ನಿಮ್ಮನ್ನು ಯಾರಾದರೂ ನಿಂದಿಸಿದರೆ ಅಥವಾ ದುರ್ವಾಕ್ಯಗಳನ್ನಾಡಿದರೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ತಮ್ಮ ಆತ್ಮರಕ್ಷಣೆಗಾಗಿ ಅನ್ಯರ ಆಶ್ರಯವೂ ಬೇಕಾಗುತ್ತದೆ. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆಯೋ ದೇವ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಜಗದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಅನೇಕ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು? ನನ್ನಲ್ಲಿ ತಿಳಿಸಬಾರದೆ? ಆಹಾ, ತಿಳಿಸುವೆನು. ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ದೇವಿ, ಅದು ಹಿಂದಿನ ಮಾತು. ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ಪರಿಹಾಸ್ಯದಿಂದ ನೋಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದಷ್ಟೇ, ಈಗಲಾದರೂ ಈ ನಿನ್ನ ಬೆಚ್ಚದ ಮುಡಿಯನ್ನು ಕಟ್ಟಿದೆಯಷ್ಟೇ ಎಂದು ನನ್ನನ್ನು ಪರಿಹಾಸ್ಯ ಮಾಡಿದಳು. ಪ್ರಾಣೇಶ್ವರ, ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಜವಾಯಿತು.
ರಾಯಭಾರಕ್ಕೆ ಹೋಗಿದ್ದವರಾರು? ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಆ ಸದಾ ಗೋಪಿಕಾಂಗನೆಯ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿದ್ರು. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರದ ಉತ್ತರವನ್ನೇ ಕೊಟ್ಟಿದ್ದೀಯೇ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ಭಾವಿಸಿದ್ದೆ. ಬಲು ಜಾಣೆ ನೀನು. ಎಷ್ಟೇ ಆದರೂ ಆ ಜಾಣಿಯಲ್ಲವೇ? ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ, ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ ನನ್ನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಅಧಮರ ರಣದೊಳು ಕೆಣಕಿ ಕುರುವಂಶವನ್ನೇ ನಾಶಗೈಯುವೆ. ನಿಜ. ಕುರುಕುಲ ಅಧಮರ ರಣದೊಳು ಕೆಣಕಿ ಕುರುವಂಶವನ್ನೇ ನಾಶಗೈಯುವೆ. ಚಿಂತಿಸದಿರು ದುರುಳ ದುಶ್ಯಾಸನ ಕರುಣಂ ಬಗೆದು, ದುರುಳ ದುಶ್ಯಾಸನ ಕರುಣಂ ಬಗೆದು ಬಿರದರೆ ರಕುತದಿ ಮುಡಿ ಕಟ್ಟಿಸುವೆ. ಬಿರದರೆ ರಕುತದಿ ಮುಡಿ ಕಟ್ಟಿಸುವೆ. ಜಾಣೆ ಮುದ್ದಾಡುವೆನು ಬಾರೆ ಈ ಜೀವನ ಚಂದದ ರಾಣಿ, ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವೆನೇನು, ಗೈದ ಶಪಥವನ್ನು ಬಿಡುವೆನೆ ನಾನು. ನಿಜ. ಸಭೆಯ ಪರಿಭವವ ಮರೆಯುವೆನೇನು, ಗೈದ ಶಪಥವನ್ನು ಬಿಡುವೆನೆ ನಾನು. ಚಿಂತಿಸದಿರು ನೀ ದೃಪದ ನಂದಿನಿ, ಚಿಂತಿಸದಿರು ನೀ ದೃಪದ ನಂದಿನಿ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ನಿಜ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ ಜೀವನ ಪ್ರೀತಿಯ ಪ್ರೇಯಸಿ ನೀ, ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಓ ಜಾಣೆ, ಜಾಣೆ ಓ ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಅಧಮರ ರಣದೊಳು ಕೆಣಕಿ ಕುರುವಂಶವನ್ನೇ ನಾಶಗೈಯುವೆ. ನಿಜ. ಕುರುಕುಲ ಅಧಮರ ರಣದೊಳು ಕೆಣಕಿ ಕುರುವಂಶವನ್ನೇ ನಾಶಗೈಯುವೆ. ದುರುಳ ದುಶ್ಯಾಸನ ಕರುಣ ಬಗೆದು. ನಿಜ.
ಕಟ್ಟಿಸುವೆ ಬಿರದರೆ ರಕ್ತದಿ ಮುಡಿ ಕಟ್ಟಿಸುವೆ ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ಜಾನೆ ಓ ಜಾನೆ ಓ ಜಾನೆ ಮುದ್ದಾಡುವೆನು ಬಾರೆ. ಸ್ವಾಮಿ ಸಮಯವಿದೆ ಸ್ವಾಮಿ ಪ್ರಿಯೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನದಲ್ಲಿ ವಿರಾಮ. ಸ್ವಾಮಿ ಹೇಗಿರುವುದೇ? ಪ್ರಮದೆಯ ಮನದಲ್ಲಿ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ. ಆಹಾ, ಸ್ವಾಮಿ ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಪ್ರಾಣೇಶ್ವರ ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸ್ವಾಮಿ ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕೆ ವಿರಾಮ. ಪ್ರಮದೆಯ ಮನಕ್ಕೆ ವಿರಾಮ ಸಮಯವಿದೆ. ಪ್ರಾಣೇಶ್ವರ ದೇವಿ ಬನ್ನಿ ಕುಳಿತುಕೊಳ್ಳಿ. ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಹೇಳಿರುವುದು ನಿಮಗೆ ನೆನಪಿರುವುದೇ? ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏರಿಯಲ್ಲ ಈ ನಿನ್ನ ಭೀಮಸೇನ. ಹಾ 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 ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನೀವು ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆದರೂ ನನ್ನ ಆಜ್ಞಾಧಾರಕನಲ್ಲವೇ? ದೇವಿ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳ ಗೆಡಿಸುವನು ತಾಳು ನೀ ಶುಭಮತಿಯೇ.
ಕೂಳ ಕೌರವನ ಬಾಳ ಗೆಡಿಸುವೆನು ತಾಳು ತಾಳು ನಿಷ್ಪಪತಿಯೇ ಸೈರಿಸೆ ಈ ಪರಿ ದುರದಳು ದುರದಳು ಸೈರಿಸೆ ಈ ಪರಿ ದುರದಳು ದುರದಲಿಗಲೇ ಕುರುಕುಲವೆಲ್ಲವ ಸದಬಡಿಯುವ ಕಾಂತೆಯೇ ದುರದಲಿಗಲೇ ಕುರುಕುಲವೆಲ್ಲ ಸದಬಡಿಯುವ ಕಾಂತೆಯೇ ದುರುಳ ಕೌರವನ ಸಿಗಿದು ಬರುವೆನ ದುರುಳ ಕೌರವನ ಸಿಗಿದು ಬರುವೆನ ಸೈರಿಸೆ ಈ ಪರಿ ದುರದಳು ದುರದಳು ಸೈರಿಸೆ ಈ ಪರಿ ದುರದಳು ನೋಡುವಣ್ಣ, ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಇಂದು ಈತನ ಕೋಪಕ್ಕೆ ಈ ಪಾಂಚಾಲಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಅಗ್ರಜ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮ ಭೀಮಸೇನನನ್ನು ಸಮಾಧಾನ ಪಡಿಸುವುದೇ ನನಗೆ ಸಾಧ್ಯವಾಗಿರುವುದು. ಸ್ವಲ್ಪ ಶಾಂತಿಯಿಂದಿರು ಸಹೋದರ, ಶಾಂತಿಯಿಂದಿರು. ಚೇಚೆ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದು ಬಯಸಿದ್ದೆನು. ಅದನ್ನು ಈಗಲೇ ಹೇಳುವೆನು ಕೇಳಿ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿಗೆ ಹೋಗಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಘೋರ ಅಪರಾಧವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಅರೆಗಳಿಗೆಯೂ ನಾನು ಇದನ್ನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಇಡೀ ಕುರುಕುಲವನ್ನೇ ಸಮೂಲನವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಮನಸೋತಕ್ಕೆ ನಿನಗಿ ಪರಿ ಗಣಗುಣ ಭೀಮಾ ಸೈರಿಪುದು ಮನ ಸೈರಿಪುದು ಶಾಂತನಾಗೋ ಭೀಮಾ ಭೀಮಾ. ಸಹೋದರ ಭೀಮಸೇನ, ಏತರ
ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಸ್ವಲ್ಪ ಶಾಂತಿ ವಹಿಸು ಸಹೋದರ, ಶಾಂತಿ ವಹಿಸು. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಧರ್ಮಜನಮಯ ನಿರ್ಮಲ ಭ್ರಾತೃ, ಧರ್ಮಜನಮಯ ನಿರ್ಮಲ ಭ್ರಾತೃ, ಮೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ. ಮೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ, ಸಹಿಪುದು ಮನವನ್ನು ತಾಪವತೆ. ಸಹಿಪುದು ಮನವನ್ನು ತಾಪವತೆ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗಲು ಸರಿ. ಸಾರ ಸಾಕ್ಷಿ ನೀನರಿಯದೆ ಈ ಕರೆ, ಸಾರ ಸಾಕ್ಷಿ ನೀನರಿಯದೆ ಈ ಪದ್ಧತಿತ್ತು ನೀನಿತ್ತು ಈ ಕೋಪ ತಳವೆ. ಗೊತ್ತಿತ್ತು ನೀನಿತ್ತು ಈ ಕೋಪ ತಳವೆ. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಗುಡವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕೈ ಹಿಡಿದ ಪತ್ನಿಯನ್ನು ದ್ಯೂತವಾಗಿಟ್ಟು ಪಣಸೋತಿರಲ್ಲ, ಅದೇನಿಲ್ಲ ಚಿಂತೆಯಾಗಿರುವುದು. ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿಯೇ. ನಾವು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಹೆದರಿ ಸರ್ವ ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಪುನಃ ಅಪಮಾನ ಹೊಂದಿದೆ. ಕುಲಪುರೋಹಿತನನ್ನು ಕಳಿಸಬಾರದೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯ್ತಲ್ಲ, ಅದೇ ನನ್ನ ಚಿಂತೆಯಾಗಿರುವುದು. ಜಯ ಜಯ ಕೃಷ್ಣ, ಜಯ ಜಯ ಅರ್ಜುನ, ಜಯ ಜಯ ಕೃಷ್ಣ, ಜಯ ಜಯ. ನಾನಿನ್ನು ನೋಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ನನ್ನಿಚ್ಛೆಯಂತೆ ನಡೆಯುವ ಸ್ವತಂತ್ರ ಮಾತ್ರವೇ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ರಾಜ್ಯಸಭೆಯಿಂದ ಅಣ್ಣನ ಇತ್ತ ಕಡೆಯೇ ಬರುತ್ತಿರುವರು. ಅವರು ಬಂದೊಡನೆ ನಂತರ ತಮ್ಮ ಇಷ್ಟದಂತೆ ಮಾಡಿದ್ರು. ಜಯ 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 ಕೃಷ್ಣ, ಜಯ 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 ಕೃಷ್ಣ, ಜಯ ಜಯ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿದ್ಯಾಶಾಲಿಯಾದ ಧರ್ಮಾನಂದನ, ಮುಂದಿನ ಸಮಾಚಾರವೇನು?
ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಓದವನ್ಯಾರು? ಕೃಷ್ಣನಲ್ಲದೆ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧಿ ವಿಚಾರವೂ ನಡೆಯಿತು. ಓ, ಅದು ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆಯೇ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾವನೇ ಮುಗಿದುವುದು. ಯದುಪತಿ, ಧರ್ಮನಂದನ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಬಳೆ ತೊಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗೂ ಸೀರೆ ನುಡಿಸಲು ಪ್ರಯತ್ನಿಸುತ್ತಿರುವೆಯಾ? ಯಾದವಾಗ್ರಣಿ, ಯಾದವಾಗ್ರಣಿ, ಏಕೆ ಏಕೆ ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಧರ್ಮನಂದನ, ನಿನಗಿಷ್ಟೆಂದು ಏಕೆ ಅಸನೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿನ ವಿಚಾರವಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ? ಆತನು ಸಹ ಒಪ್ಪಿದನು. ಹಾಗಾದರೆ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿತ್ತೆ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಕೃಷ್ಣ ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮಸೇನನು ಯಾವುದೇ ಭಾಗವನ್ನು ಕೇಳುವುದಿಲ್ಲ. ಯಾಜ್ಞಾಸೇನಿ, ನೀನು ಚಿಂತಿಸಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನ ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರವೊಂದಿರುವುದು ಭೀಮಸೇನ. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನ ಸಂದೇಶ? ಖಂಡಿತ. ಹಾಗಾದರೆ ಇದು ಸಂಧಿ ಆಗಿರಲಾರ್ದು. ಏನು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮೊದಲು ನೀನು ನನ್ನ ಬಳಿ ಬಂದು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಇಲ್ಲ ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏಕೆ ಕೃಷ್ಣ, ಈ ಪರಿಹಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು ಭಾವ. ಆಗಲಿ ಕೃಷ್ಣ, ನೀನು ಹೇಳಿದಂತೆಯೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ನಿನ್ನ ಆ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ಅಷ್ಟೇ ತಾನೆ? ಅದು ಆಗಲಿ. ಹಾಗಾದ್ರೆ ಈ ಗದೆಯನ್ನ ಬಿಡಯ್ಯ. ಬಿಡಯ್ಯ ಅರ್ಜುನ, ಈ ಗದೆಯನ್ನು ಹಿಡಿದಿಕೋ. ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಆಗಲಿ ಆಜ್ಞಾಸೇನಿ, ಅಣ್ಣ, ನಾನು ಹೇಳಿದಂತೆ ನೀನು ಮಾಡಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ನನ್ನನ್ನು ಪರಿಹಾಸ ಮಾಡುತ್ತಿರುವೆಯಾ ವಾಸುದೇವ? ಪರಿಹಾಸ್ಯವಲ್ಲ ಸಹೋದರಿ. ನೀನು ಈ ಶತ್ರುಗಳ ಎಡಬರಿ ಕಟ್ಟುವುದಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಪಾಂಚಾಲಿ, ಆ ಸಂದೇಶವನ್ನ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹೇ ಮಾಧವ ಮಹಿಮಾ ಪೂರ್ಣ ಮುನಿಗಳ ಪೂಜಿತ ಚರಣ ಮಾಧವ
ಕೇಳಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರ್ಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಬಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅವಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆತನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನೋ ಇಡಿಂಬ ಪತಿಯೇಕೆ? ದುಡುಕುತ್ತ ನುಡಿದ ಕೌರವನೋ ಇಡಿಂಬ ಪತಿಯೇಕೆ? ಕಡೆಗೂ ಯುದ್ಧ ಮಾಡುವೆ, ನಾ ಕೊಡುವುದಿಲ್ಲ ರಾಜ. ಕಡೆಗೂ ಯುದ್ಧ ಮಾಡುವೆ, ನಾ ಕೊಡುವುದಿಲ್ಲ ರಾಜ. ದುಡುಕುತ್ತ ನುಡಿದ ಕೌರವನೋ ಇಡಿಂಬ ಪತಿಯೇಕೆ? ಐವರಿಗೈದು ಗ್ರಾಮವ ಕೊಡಲು, ಭೀಮನಿಗೊಂದು ಊರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡಲು, ಭೀಮನಿಗೊಂದು ಊರನ್ನು ಬಿಡಲು. ಕೊಡುವುದಾದರೆ ರಾಜ್ಯವ ನಮ್ಮದಾಗದಿಂದ. ಕೊಡುವುದಾದರೆ ರಾಜ್ಯವ ನಮ್ಮದಾಗದಿಂದ. ದುಡುಕುತ್ತ ನುಡಿದ ಕೌರವನೋ ಇಡಿಂಬ ಪತಿಯೇಕೆ? ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಸಹಸ್ರಾಸಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದ ಪರಮಾತ್ಮ. ಧರ್ಮನಂದನ, ಈ ಸಂದೇಶಕ್ಕೆ ನಮ್ಮ ಬಳಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಅದು ಮುಂದೆ ಬಂದು ನಿಂತಿರುವ ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ, ಪರಮಾತ್ಮ ನೀನೇ ತಿಳಿದಿರುವೆ, ನಾನು ಎಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ನೀವಾದರೂ ಬಿಚ್ಚಿ. ಧನಂಜಯ, ನೀನಾದರೂ ಬಿಚ್ಚು. ಏನೋ ಯಾರೂ ಬಿಚ್ಚುವುದಿಲ್ಲವೇ? ಹಾಗಾದರೆ ನನ್ನ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುತ್ತೇನೆ. ಹರ 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 ಶಂಭೋ ಮಹಾದೇವ. ಎಲ್ಲಿ ನನಗನೇ? ಈಗ ಕೇಳಿರಿ ಎಲ್ಲ ನನ್ನ ಅಭಿಮತ. ವೈರಿ ಕುರುಕುಲ ಅಧಮನನ್ನು ವಧಿಸುವೆನೋ. ವೈರಿ ಕುರುಕುಲ ಅಧಮನನ್ನು ವಧಿಸುವೆನೋ. ಸಿರಿಯಿಮ್ಮೆರೆದು ದುರಹಂಕಾರವೇ, ಸಿರಿಯಿಮ್ಮೆರೆದು ದುರಹಂಕಾರ ನೆಕ್ಕರಿಸಿಬಲು ಸೊಕ್ಕಿನಿಂದೆರವ. ವೈರಿ ಕುರುಕುಲ ಅಧಮನನ್ನು ವಧಿಸುವೆನೋ. ಮನುಷ್ಯರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಗಳ
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿ ದೇವಿ ಸನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ಆ ದುರ್ಯೋಧನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನು ಚೆಂಡಾಡಿ ಆ ದುರುಳ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಮರದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ. ತದನಂತರ ಆ ದರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿಗಟ್ಟದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ.